ಮಂಡ್ಯ ಶಾಸಕ ಪಿ. ರವಿಕುಮಾರ್ ಗೌಡ ಅವರು ಮಾಜಿ ಮುಖ್ಯಮಂತ್ರಿ ಹಾಗೂ ಕೇಂದ್ರ ಸಚಿವ ಎಚ್. ಡಿ. ಕುಮಾರಸ್ವಾಮಿ ಅವರ ಬಗ್ಗೆ ವೈಯಕ್ತಿಕವಾಗಿ ಹಾಗೂ ಲಘುವಾಗಿ ಮಾತನಾಡುವಷ್ಟು ರಾಜಕೀಯವಾಗಿ ಬೆಳೆದಿಲ್ಲ ಎಂದು ಜೆಡಿಎಸ್ ತಾಲೂಕು ಅಧ್ಯಕ್ಷ ಬೂದನೂರು ಸ್ವಾಮಿ ಕಿಡಿಕಾರಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕುಮಾರಸ್ವಾಮಿ ಅವರು ರಾಮನಗರ, ಚನ್ನಪಟ್ಟಣ ಹಾಗೂ ಮಂಡ್ಯದ ವಿಧಾನಸಭೆಗೆ ಗೆಲುವು ಸಾಧಿಸಿದ್ದಾರೆ. ಅವರು ರಾಜ್ಯದ ಯಾವುದೇ ಮೂಲೆಯಲ್ಲಿ ನಿಂತರೂ ಗೆಲ್ಲುವ ಶಕ್ತಿಯಾಗಿದ್ದಾರೆ. ಅವರ ಬಗ್ಗೆ ಮಾತನಾಡುವಾಗ ತಾಳ್ಮೆ ಹಾಗೂ ವಿಶ್ವಾಸದಿಂದ ನಡೆದುಕೊಳ್ಳುವಂತೆ ತಿಳಿ ಹೇಳಿದರು. ನಗರಸಭೆ ಮಾಜಿ ಅಧ್ಯಕ್ಷ ಎಂವಿ ಪ್ರಕಾಶ್ ನಾಗೇಶ್ ಮಾತನಾಡಿ, ಕುಮಾರಸ್ವಾಮಿ ಅವರು 2 ಬಾರಿ ಮುಖ್ಯಮಂತ್ರಿಯಾಗಿ ಇದೀಗ ಕೇಂದ್ರ ಸಚಿವರಾಗಿ ಜನಸೇವೆ ಮಾಡುತ್ತಿದ್ದಾರೆ. ಅವರು ರಾಜಕೀಯ ಪ್ರವೇಶ ಮಾಡಿದ್ದಾಗ ಶಾಸಕರು ಜನಿಸಿರಲಿಲ್ಲ. ಮಂಡ್ಯ ಸಂಸದರಾಗಿ ಜಿಲ್ಲಾಸ್ಪತ್ರೆಗೆ ಅಭಿವೃದ್ಧಿ 16 ಕೋಟಿ ರೂ, ರೈಲ್ವೆ ನಿಲ್ದಾಣದ ಅಭಿವೃದ್ಧಿಗೆ ಸಾಕಷ್ಟು ಅನುದಾನ ತಂದಿದ್ದಾರೆ. ತಮ್ಮ ಕ್ಷೇತ್ರ ವ್ಯಾಪ್ತಿಯ 8 ವಿಧಾನಸಭಾ ಕ್ಷೇತ್ರಗಳ ಅಭಿವೃದ್ಧಿಗೆ ತಮ್ಮದೇ ಆದ ನೀಲನಕ್ಷೆ ರೂಪಿಸಿಕೊಂಡಿದ್ದು, ಶೀಘ್ರದಲ್ಲಿ ಅವುಗಳ ಜಾರಿಗೆ ಮುಂದಾಗಲಿದ್ದಾರೆ ಎಂದು ಸಮರ್ಥಿಸಿಕೊಂಡರು. ಪ್ರಥಮ ಬಾರಿಗೆ ಅವರು ಶಾಸಕರಾಗಿದ್ದಾರೆ ಎಂದು ನಗರದ ಎಲ್ಲ ಅಭಿವೃದ್ಧಿಗೆ ಅವರನ್ನು ಸಹಕಾರಕ್ಕೆ ಪಡೆದು ಕೆಲಸ ಮಾಡಿದ್ದೇವೆ. ಅವರು ತಮ್ಮ ನಾಯಕರನ್ನು ಮೆಚ್ಚಿಸುವ ಸಲುವಾಗಿ ಎಲುಬಿಲ್ಲದ ನಾಲಿಗೆಯ ಖಾಲಿ ತಲೆಯ ಶಾಸಕರು ಯಾರ ಬಗ್ಗೆ ಮಾತನಾಡುತ್ತಿದ್ದಾರೆ ಎಂಬ ಎಚ್ಚರಿಕೆ ಇರಲಿ. 1 ವಾರದೊಳಗೆ ಅವರು ಕೇಂದ್ರ ಸಚಿವರಲ್ಲಿ ಕ್ಷಮೆಯಾಚನೆ ಮಾಡದಿದ್ದರೆ ಆಗಸ್ಟ್ 1ರಿಂದ ಉಗ್ರ ಹೋರಾಟ ಮಾಡಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ಗೋಷ್ಠಿಯಲ್ಲಿ ಜೆಡಿಎಸ್ ನಗರ ಅಧ್ಯಕ್ಷ ಬೋರೇಗೌಡ, ನಗರಸಭೆ ಮಾಜಿ ಸದಸ್ಯ ರಾಮಲಿಂಗಯ್ಯ, ಮುಖಂಡರಾದ ಭಾನುಪ್ರಕಾಶ್, ಕಿರಣ್ಕುಮಾರ್, ಬಿಳಿದೇಗಿಲು, ಪ್ರತಾಪ್ ಇದ್ದರು. ಸಂಸದರು ಹಾಗೂ ನಮ್ಮ ಮಂತ್ರಿಯವರು ಸಹಕರಿಸಬೇಕಲ್ವಾ? ಸಹಕರಿಸಿದವ್ರು ಏನ್ ಮಾಡಕ್ಕಾಗ್ತದೆ ಹೇಳಿ? ಹಾಸ್ಪಿಟಲ್ ಆಗ್ಲಿ, ನಮ್ಮ ಕೋರ್ಟ್ ಆಗ್ಲಿ, ಇವೆಲ್ಲ ಇದೆ. ಇಲ್ಲದೆ ಮಾಡಿದಾಗ ನೀವು ಈಗಿನ 10% ಇವಾಗ ಕೇಳ್ತಾ ಇದ್ದೀರಾ. 16 ಕೋಟಿ ರೂಪಾಯಿನ ನಮ್ಮ ಮಿಮ್ಸ್ ಹಾಸ್ಪಿಟ್ಲಿಗೆ ಅಂದ್ರೆ ಜಿಲ್ಲಾ ಹಾಸ್ಪಿಟ್ಲಿಗೆ ಹಾಕಿದ್ದಾರೆ. ಆಮೇಲೆ 100 ಕೋಟಿ ಚಿಲ್ಲರೆಯಲ್ಲಿ ಇವಾಗ ಕಾಮಗಾರಿ ರೈಲ್ವೆ ನಿಲ್ದಾಣ ನಡೀತಾ ಇದೆ. ಆಮೇಲೆ ರೈತ ಸೊಸೈಟಿ ನಡೀತಾ ಇದೆ. ಸ್ಟೇಡಿಯಂಗೆ, ಸಿ ಫಾರಂಗೆ ಅಂತ ವಿಶೇಷ ಅನುದಾನ ಅಲ್ಲಿ ಕೊಟ್ಟಿದ್ದಾರೆ. ಮತ್ತು ಅವರು ಜಿಲ್ಲೆಗೆ ಇನ್ನೂ ಹೆಚ್ಚಾಗಿ ಅಭಿವೃದ್ಧಿ ಮಾಡಬೇಕು ಅಂತ ಸಹಕಾರ ನಮ್ಮ ಶಾಸಕರಲ್ಲೂ ಕೇಳಿದ್ದಾರೆ. ಮಂಡ್ಯ ಜಿಲ್ಲೆಯ 2 ಶಾಸಕರಲ್ಲೂ ಕೇಳಿದ್ದಾರೆ. ಸರಿನಾ? ಅಲ್ಲ ಮಂಜಣ್ಣ, ಈ ವಿಚಾರ ಒಂದು ಸ್ವಲ್ಪ ಏನು ತಾಳ್ಮೆ ಅನ್ನೋದಿಲ್ಲ. ಆ ತಾಳ್ಮೆ ಏನಂದ್ರೆ ಪತ್ರಿಕಾ ಒಬ್ರು ಮಾಧ್ಯಮದಲ್ಲಿ ಕೇಳಿದಾಗ ಹಿಂಗ್ ತಿರುಗಿಸ್ತಾರೆ. ಇನ್ನು ತಲೆ ಕೆಟ್ಟೋಗಿದ್ದವ್ರಿಗೆ ಕುಮಾರನಿಗೆ ದಯವಿಟ್ಟು ರವೇಣ, ನೀವು ಏನು ನಮ್ಮ 2023ರಲ್ಲಿ ನಮ್ಮ ಕುಟುಂಬದಲ್ಲಿ ಏನೋ ಒಂದು ಕೆಲವು ತಪ್ಪು ನಿರ್ಧಾರಗಳು ಆದವು. ಆ ತಪ್ಪು ನಿರ್ಧಾರದಿಂದ ಆಕಸ್ಮಿಕವಾಗಿ ನೀವು ಏನು ನಮ್ಮ ಕುಟುಂಬದಲ್ಲಿ ನಮ್ಮ ಸೀನಣ್ಣ, ನಮ್ಮ ಮಾಜಿ ಎಮ್ಮೆಲ್ಯೆ ಸೀನಣ್ಣರು ಹಾಗೂ ನಮ್ಮ ಏನು ಶಂಕರೇಗೌಡರು ಮೊಮ್ಮಗ ವಿಜಯಾನಂದವರು ಒಂದು ಕೆಟ್ಟ ನಿರ್ಧಾರದಿಂದ ಇವತ್ತು ಏನು ಇದನ್ನ ಮಂಡ್ಯ ಕ್ಷೇತ್ರದ MLA ಆಗಿ ಇವತ್ತು ನೀವು ಏನು ರಾಜಕಾರಣ ಮಾಡ್ತಾ ಇದ್ದೀರಿ, ಅಧಿಕಾರ ನಡೆಸ್ತಾ ಇದ್ದೀರಿ. ಎಲ್ಲರಿಗೂ ಏನು ನಾವು ಸಂತೋಷ ಪಡ್ತೀವಿ. ಆದ್ರೆ ನೀವು ಯಾವ ರೀತಿ ಒಬ್ಬ ಹಿರಿಯ ಮುತ್ಸದಿ ಯಾರು ಕುಮಾರನವರು ಈ ರಾಜ್ಯ ಕಂಡಂತ ಹಿರಿಯ ರಾಜಕಾರಣಿಯಾದವ್ರ ಬಗ್ಗೆ ನೀವು ಏನ್ ಕೆಟ್ಟದಾಗಿ ಮಾತಾಡ್ತಾ ಇದ್ದೀರಿ, ದಯವಿಟ್ಟು ನಿಲ್ಲಿಸಿ. ಯಾಕೆಂದ್ರೆ ನೀವು ಬಂದಂಥದ್ದು ಏನು ಕುಮಾರ ರಾಜಕಾರಣಕ್ಕೆ ಬಂದಾಗ ನೀವು ಹಿಂದೆ ಯಾವ ರೀತಿ ಇದ್ರಿ, ಎಲ್ಲಿದ್ರಿ, ಒಂದು ಸ್ವಲ್ಪ ಯೋಚನೆ ಮಾಡಿ. ಯಾಕೆಂದ್ರೆ ರಾಜಕಾರಣ ಮಾಡ್ಬೇಕಾದ್ರೆ ಒಂದು ಸ್ವಲ್ಪ ತಾಳ್ಮೆ, ಎಲ್ಲರೂ ಪ್ರೀತಿ ವಿಶ್ವಾಸದಿಂದ ರಾಜಕಾರಣ ಮಾಡಿ, ನಾವು ಬೇಡ ಅನ್ನಲ್ಲ. ಯಾಕೆಂದ್ರೆ ನೀವು ಏನು ಉದ್ರೇಕವಾಗಿ ಏನು ಕುಮಾರ ಬಗ್ಗೆ ಏನು ಇಲ್ಲ ಸಲ್ಲದು, ಏನು ಅವ್ರು ಹುಟ್ಟಿರ್ಲಿಲ್ವೇನೋ, ಇವರ ಫ್ಯಾಮಿಲಿ ರಾಜಕಾರಣ ಮಾಡುವಾಗ ಅದೇ ರೀತಿ ಬೆಳೆದಿದ್ರು ಯಾವ್ಯಾವ ವಿಷಯಗಳು. ಸ್ವಾಮಿ ರವೇಣ, ನಿಮ್ಗೆ ನಾನು ಒಬ್ಬ ತಾಲೂಕು ಅಧ್ಯಕ್ಷರಾಗಿ ಹೇಳ್ತೀನಿ, ಗೌರವ ಕೊಟ್ಟು ಮಾತಾಡ್ತಾ ಇದ್ದೀನಿ. ನೀವು ಯಾವುದೇ ಕಾರಣಕ್ಕೂ ಮಂಡ್ಯ ವಿಚಾರ ಮಾತಾಡಿ. ನೀವು ಕುಮಾರ ಬಗ್ಗೆ ಮಾತಾಡುವಷ್ಟು ದೊಡ್ಡವರಾಗಿ ಬೆಳೀಲಿಲ್ಲ. ಯಾಕಂದ್ರೆ ಕುಮಾರ್ ನಂಗೆ ಪ್ರತಿ ಹೇಳಿಕೆ ಕೊಡ್ಬೇಕಾದ್ರೆ ಅವ್ರ ಹಿರಿಯ ರಾಜಕಾರಣಿಗಳು ಅವ್ರು ಕೊಟ್ಕೊತಾರೆ. ನೀವು ಮಂಡ್ಯ ಅಭಿವೃದ್ಧಿ ಬಗ್ಗೆ ಗಮನ ಕೊಟ್ಟು ಇನ್ನು ಮುಂದೆ ಏನಾದ್ರು ನೀವು ಒಬ್ಬ ಕುಮಾರ ಬಗ್ಗೆ ಇಲ್ಲಿ ಒಬ್ರು ಯಾರೇ ರಾಜಕಾರಣಿಗಳ ಬಗ್ಗೆ ಸ್ವಲ್ಪ ತಾಳ್ಮೆಯಿಂದ ವಿಶ್ವಾಸದಿಂದ ಮಾತಾಡಿಸಿ ಮುಂದುವರಿಬೇಕಂತ ಹೇಳಿ ಈಗ ನಮ್ಮ ನಗರದ